ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಕಂಪ್ಲೀಟ್ ವಿಡಿಯೋ ಅದರದೇ ಆಗಿರುತ್ತೆ. ನಮ್ಮ ಅಣ್ಣನ ಮದುವೆದೇ ಕಂಪ್ಲೀಟ್ ವಿಡಿಯೋ. ಸೊ ಮದುವೆನಲ್ಲಿ ಸಿಗೋಣ ಫ್ರೆಂಡ್ಸ್. ಈಗ ಚೌಟ್ರಿಗೆ ಹೋದ್ಮೇಲೆ ಎಂಗೇಜ್ಮೆಂಟ್ ನಡೆಯುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಔಟ್ಫಿಟ್ಟಲ್ಲಿ ರೆಡಿ ಆಗಿದ್ದೀನಿ. ಇವಳು ನಮ್ಮನೆ ಮೇಲೆಗಡೆ ಪಾಪು. ಹಾಯ್ ಮಾಡುವರು. ಓಕೆ ಫ್ರೆಂಡ್ಸ್, ಚೌಟ್ರಿನಲ್ಲಿ ಸಿಗೋಣ. ಚೌಟ್ರಿಗೆ ಹೋಗೋದಕ್ಕೂ ಮುಂಚೆ ಮದುವೆ ಗಂಡ ಕೈಲಿ ಪೂಜೆ ಮಾಡಿಸ್ಬೇಕಲ್ಲ. ಮನೇಲಿ ದೇವರಿಗೆಲ್ಲ ಮದುವೆ ಗಂಡಿನ ಕೈಲಿ ಪೂಜೆ ಮಾಡಿಸಿದ್ವಿ. ಮಾಡಿಸ್ಬಿಟ್ಟು ಆಮೇಲೆ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ವಿ. ಅವನು ಪೂಜೆ ಮಾಡ್ತಿದ್ದಾನೆ. ಏನೇ ಒಳ್ಳೆ ಕಾರ್ಯಗಳಾಗ್ತಿದ್ರು ನಮ್ಮ ಅಜ್ಜಿ ತಾತಂದು ಆಶೀರ್ವಾದ ಇರಬೇಕಲ್ವ. ಸೊ ಅದಕ್ಕೆ ಅವನು ಅವರಿಗೂ ಪೂಜೆ ಮಾಡ್ತಿದ್ದ. ಸೊ ಹಾಗೆ ಪೂಜೆ ಮಾಡ್ಕೊಂಡು ನೆಕ್ಸ್ಟು ಚೌಟ್ರಿಗೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಆಗ್ತಿದ್ವಿ. ಸೊ ಅಷ್ಟರಲ್ಲೇ ಮದುವೆ ಗಂಡಿನವರ ಮಾವ ಬಂದರು. ಅವ್ರ ಕೈಲಿ ಅವನಿಗೆ ಹೂವಿನ ಹಾರ ಹಾಕಿಸ್ಬಿಟ್ಟು ಕುಂಕುಮ ಇಟ್ಟು ಕಳಿಸಿದ್ವಿ ಪೂಜೆ ಮಾಡೋದಕ್ಕೋಸ್ಕರ. ಅಷ್ಟರಲ್ಲೇ ನಾವು ಹೋಗೋದಕ್ಕೂ ಟಿ ಟಿ ಬೇಕಿತ್ತಲ್ಲ. ಸೊ ಟಿ ಟಿ ಗಾಡಿ ಕೂಡ ಬಂತು, ಕಾರ್ ಕೂಡ ರೆಡಿಯಾಗಿತ್ತು. ಎಲ್ಲಿಗಾದರೂ ಒಳ್ಳೆ ಕೆಲಸಕ್ಕೆ ಹೊರಡೋದಕ್ಕೂ ಮುಂಚೆ ನಾವು ಹೋಗುವಂಥ ಗಾಡಿಗೆ ಪೂಜೆ ಮಾಡೋದು ನಮ್ಮ ಕಡೆ ಶಾಸ್ತ್ರ ಇದೆ ಅಲ್ವಾ. ಸೊ ಮದುವೆ ಗಂಡಿನ ಕೈಲಿ ಅದಕ್ಕೆಲ್ಲ ಪೂಜೆ ಮಾಡಿಸಿ ಹೊರಡೋಣ ಅಂತ ರೆಡಿ ಆದ್ವಿ. ನಮ್ಮ ಅಣ್ಣ ಯಾವಾಗ್ಲೂ ಈಡ್ಗಾಯಲ್ಲೇ ಅವನೇ. ಆಲ್ರೆಡಿ ಮಳೆ ಬೇರೆ ಬರೋ ಥರ ಆಗ್ಬಿಟ್ಟಿತ್ತು. ಮುಸ್ತಫಾ ಸೇ ಹಾಯ್. ಪಾಪ ನಮ್ಮ ಅಣ್ಣನೆಲ್ಲ ಸುತ್ತ ಮಾಡ್ಬಿಡ್ತೀರಾ ಇಲ್ಲೇ. ಫೈನಲಿ ಗಂಡರ ಅಪ್ಪ ಅಮ್ಮ ಹಂಗೇನೆ ಮನೇಲಿರೋ ಎಲ್ಲ ದೊಡ್ಡವ್ರ ಕೈಲಿ ಅವನಿಗೆ ಆಶೀರ್ವಾದ ಕೂಡ ಸಿಕ್ತು. ಎಲ್ರೂ ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಕೂಡ ತಗೊಂಡ. ನೆಕ್ಸ್ಟ್ ಕಪಲ್ಸ್ ಬಂದ್ರು. ಓ ಮಂಜಮ್ಮ, ಯಾಕೆ ಕೈ ನಿಗಿಸ್ತೀಯಾ? ನಾನು ತೆಗಿತಿದ್ದೀನಿ ಬಿಡ ಚೆನ್ನಾಗಿ. ಅವರೇ ಅದಕ್ಕೆ ಹೇಳ್ತಾ ಇದ್ರು. ನಮ್ದೆಲ್ರದ್ದು ಲಗೇಜ್ಗಳು ಮತ್ತು ಶಾಸ್ತ್ರಕ್ಕೆ ಮಾಡಿದ್ದು ತಿಂಡಿ ಸಾಮಾನು ಅದೆಲ್ಲ ಇತ್ತಲ್ಲ.
ಎಲ್ಲನೂ ಆಚೆ ಕಡೆ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು ಟಿಟಿ ಗಾಡಿಗೆ ಇಟ್ಕೊಡೋಕ್ಕೋಸ್ಕರ ರೆಡಿ ಮಾಡ್ಕೋತಿದ್ವಿ. ನೋಡಿದ್ರೆ ಅಷ್ಟಲ್ಲೇ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಸಣ್ಣಗೆ ಹನಿತಿತ್ತು. ಅಯ್ಯೋ ಹೆಂಗಪ್ಪ ಹೋಗೋದು ಅಂತ ತಲೆ ಕೆಡ್ಸ್ಕೊತಾ ಇದ್ವಿ. ಲಗೇಜ್ಗಳು ನೋಡಿ ಹೆಂಗ್ ಬರ್ತಾ ಇದೆ. ಆರ್ವಿಕಾ ಹಾಯ್, ಸುಬಿ ಹಾಯ್. ಮದುವೆ ಗಂಡಿನ ಜೊತೆ ಫಸ್ಟು ಕಳ್ಸ ಹೋಗ್ಬೇಕಲ್ಲ, ಇವರು ಕಳ್ಸ ಹೊರೋರು. ನಮ್ಮ ಅತ್ತೆಯವ್ರಿಗೆ ಚಿಕ್ಕಮ್ಮ ಆಗಬೇಕು, ಸೊ ಹುಡ್ಗಂಗೆ ಅಜ್ಜಿ ಆಗಬೇಕು. ಅವರು ಕಳ್ಸ ಹೊರ್ತಾ ಇದ್ದಾರೆ. ಎಲ್ಲ ರೆಡಿಯಾಗಿ ನಿಂತಿದ್ವಿ ಬಾಗಿಲಲ್ಲಿ, ಆಚೆ ಎಲ್ಲ ಬಂದು ನಿಂತ್ಕೊಬಿಟ್ಟಿದ್ವಿ. ನೋಡಿದ್ರೆ ಮಳೆ ಬೇರೆ ಜೋರಾಗೋಯ್ತು. ಅಯ್ಯೋ ಏನು ಮಾಡೋದು ಅಂತ ಅಂದ್ಬಿಟ್ಟು, ಸರಿ ಹಂಗೆ ಹೊರಡೋಣ ಬಿಡು ಏನಾಗಲ್ಲ ಅಂತ ಅಂದ್ಬಿಟ್ಟು ನಿಲ್ಲುತ್ತೆ ಅಂತ ಕಾಯ್ಕೊಂಡು ಕೂತಿದ್ರು. ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಮದುವೆ ಗಂಡನ ಕಳಿಸ್ಬಿಟ್ವಿ. ಆಮೇಲೆ ನೆಕ್ಸ್ಟ್ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಅವನ್ನ ಕಳಿಸಿದ್ವಿ ಫಸ್ಟು. ಹಾಯ್ ಮಾಡು, ಹಾಯ್ ಏನು. ಅವನ್ನ ಕಳಿಸ್ಬಿಟ್ಟು ನಾವು ಹಂಗೇನೆ ಇನ್ನೊಂದು ಕಾರಲ್ಲಿ ನಾವು ಹೊರಟ್ವಿ ಚೌಟ್ರಿಗೆ. ಈ ಮಳೆ ಅಂತೂ ನಿಲ್ಲೇ ಇಲ್ಲ, ಏನು ಮಾಡೋಕ್ಕಾಗತ್ತೆ ಹೇಳಿ. ಹಾಗೆ ಹೊರಟ್ವಿ, ಇನ್ನೇನು ಮಾಡೋದು, ಲೇಟ್ ಆಗಿಬಿಟ್ರೆ ಆಮೇಲೆ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು ಚೌಟ್ರಿನಲ್ಲಿ ಸಿಗೋಣ. ಚೌಟ್ರಿನಲ್ಲಿ ಹುಡ್ಗನ ಬರ್ಮಾಡ್ಕೊಳ್ಳೋದು ಮತ್ತು ನೆಕ್ಸ್ಟು ಎಂಗೇಜ್ಮೆಂಟ್ ಶಾಸ್ತ್ರ ನಡೀತಲ್ಲ, ಆ ವಿಡಿಯೋಸ್ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.